ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ನಾನು ಹಾಸ್ಟೆಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ ನಮ್ಮ ಹಾಸ್ಟೆಲಲ್ಲಿ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬಿಟ್ಟಿದೆ, ಎಲ್ಲರೂ ಕಿತ್ಕೊಳ್ಳೋ ಸಾಹಸದಲ್ಲಿದ್ದಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸರಳಕ್ಕ ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ವ್ಲಾಗಲ್ಲಿ, ಹೇಗೆ ಅನಿಸ್ತಿದೆ? ನನಗೆ ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ವ್ಲಾಗ್ಗೆ ಬರ್ತಿರೋದಕ್ಕೆ. ಇವತ್ತು ನನ್ನ ವ್ಲಾಗಲ್ಲಿ ಯಾರ್ಯಾರು ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಪೂರ್ತಿ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಾವೆಲ್ಲ ಸೇರಿ ಶಾಪಿಂಗ್ ಹೋಗ್ತಾ ಇದ್ದೀವಿ, ಅಂದರೆ ಹೊರ್ಗಡೆನೂ ಹೋಗ್ತಾ ಇದ್ದೀವಿ. ಈ 3 ಮೆಂಬರ್ಸ್ ಹೋಗ್ತಾ ಇದ್ದಾರೆ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ವೇಟ್ ನೋಡಿ, 3 ಮೆಂಬರ್ಸು ಫೋಟೋ ಕ್ಲಿಕ್ ಮಾಡ್ತಿದ್ದಾರೆ. ಚೈತ್ರಕ್ಕ ಹಾಯ್, ಭೂಮಿ ಅಕ್ಕ, ಸುಪ್ರಿಯ ಅಕ್ಕ, ಎಲ್ಲ ಅಕ್ಕ ಜೊತೆ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಜೊತೆ ನೀವು ಇದ್ದು ಎಂಜಾಯ್ ಮಾಡಿ. ಬಸ್ಸೇ ಬರ್ತಾ ಇಲ್ಲ, ಹೊರಟಿರೋದೇ ಲೇಟು, ಅದ್ರಲ್ಲಿ ಬಸ್ ಬೇರೆ ಬರ್ತಾ ಇಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ಗೋ ಫಾಸ್ಟ್. ಅಂತೂ ಇಂತೂ ಎಷ್ಟೊತ್ತಿನ ತನಕ ವೆಯ್ಟ್ ಮಾಡಿ ಬಸ್ ಬಂತು, ಸೀಟ್ ಅಂತೂ ಸಿಗಲಿಲ್ಲ. ಸೊ ಒಂದು 3 ಸ್ಟಾಪ್ಗೆಲ್ಲ ಸಿಕ್ಬಿಡುತ್ತೆ ನಾವು ಹೋಗೋ ಸ್ಟಾಪು. ಸೊ ನಿಂತ್ಕೊಂಡೇ ಹೋಗ್ತಾ ಇದ್ದೀವಿ. ನಮ್ಮ ಸ್ಟಾಪ್ ಬಂತು, ಸಿಗ್ನಲ್ ಬಿದ್ದಿದೆ. ಸೊ ಇಲ್ಲೇ ಇಳ್ಕೊತಾ ಇದ್ದೀವಿ, ಎಲ್ಲರೂ ಇಳ್ಕೊಂಡು ಮೂವ್ ಆಗ್ತಿದ್ದೀವಿ. ನೋಡಿ ಇನ್ನು 5:50 ಅನಿಸುತ್ತೆ ಟೈಮು. ಎಷ್ಟು ಟ್ರಾಫಿಕ್ ಅಂದರೆ ಪೀಕ್ ಅವರ್ ಬೇರೆ. ಸ್ಟಾರ್ಟಿಂಗೇ ಶಾಪಿಂಗ್ ಮುಗಿಸ್ಕೊಬಿಡೋಣ ಅಂತ ಎಲ್ಲರೂ ಹೋದ್ವಿ. ಇದು ಯಾವುದೋ ಅಂಗಡಿಗೆ ನುಗ್ಗಿದ್ದೀವಿ. ಎಲ್ಲೂರಂತೂ ಸೆಲೆಕ್ಟ್ ಮಾಡ್ತಾನೆ ಇದ್ದಾರೆ. ತಗೊಳ್ತಾ ಇಲ್ಲ, ಗೊತ್ತಲ್ಲ ಶಾಪಿಂಗ್ ಅದು ಗರ್ಲ್ಸ್ ಶಾಪಿಂಗ್ ಅದು ಲೇಟ್ ಆಗುತ್ತೆ. ಸರಳ ಅಕ್ಕ ಟಾಪ್ಸ್ ನೋಡ್ತಾ ಇದ್ರು, ಅಷ್ಟರಲ್ಲಿ ನಾನು ಚೈತ್ರಕ್ಕ ಸೇರಿ ಆಟ ಆಡ್ತಿದ್ವಿ ಟೈಮ್ ಪಾಸ್ಗೆ. ಅವ್ರು 3 ಮೆಂಬರ್ಸ್ ಅಲ್ಲೇ ಇದ್ದಾರೆ, ನಾನು ಚೈತ್ರಕ್ಕ ಇವಾಗ ಡಿ-ಮಾರ್ಟ್ ಒಳಗಡೆ ನುಗ್ತಾ ಇದ್ದೀವಿ. ಚೈತ್ರಕ್ಕ ಅವ್ರ ಅಕ್ಕಂಗೇನೋ ಗಿಫ್ಟ್ ಕೊಡಬೇಕು ಅಂತ ಸರ್ಚ್ ಮಾಡ್ತಿದ್ರು, ಅಷ್ಟರಲ್ಲಿ ನಾವೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ವಿ. ಹಾಗೆ ಆಚೆ ಬಂದ ಮೇಲೆ ಏನಾದರೂ ತಿನ್ಕೊಂಡು ಹೋಗಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಸೊ ಇಲ್ಲಿ ಯಾವುದೋ ಫೇಮಸ್ ಅಂಗಡಿ ಅಂತೆ, ನನಗೂ ಗೊತ್ತಿರಲಿಲ್ಲ. ಅಕ್ಕಂದಿರು ಕರ್ಕೊಂಡೋದ್ರು. ಯಮ್ಮಿ. ಇವರಿಬ್ರು ಮಾತಾಡ್ಕೊಂತವ್ರು. ಇವ್ರದಿಂದ ಎಷ್ಟೊತ್ತಾಗುತ್ತೋ ಏನೋ. ವಾಚ್ ಇಲ್ಲ. ಬಂದಿರೋದೇ ಲೇಟು, ಅದರಲ್ಲಿ ಖುಷಿ ಕಬಾಬ್ ಬರ್ತಾ ಇನ್ನೂ ಲೇಟ್ ಮಾಡ್ತಿದ್ದಾರೆ. ಇನ್ನು ನೋಡೋಣ ಎಷ್ಟೊತ್ತಾಗಿದೆ. ನಾನು 7:50 ಆಯಿತು. ಇನ್ನು ಹಾಸ್ಟೆಲ್ ಬೇರೆ ಹೋಗಬೇಕು. ಫಸ್ಟ್ ಟೈಮ್ ನಾನು ಅಕ್ಕ ಜೊತೆ ಎಲ್ಲ ಆಚೆ ಬಂದಿದ್ದು. ಒಂಥರ ಫುಲ್ ರಿಲ್ಯಾಕ್ಸ್ ಮೈಂಡ್ ಆಯಿತು. ಇಷ್ಟು ದಿನ ಬರೀ ಕಾಲೇಜ್ಗೆ ಹೋಗೋದು, ಇಲ್ಲಾಂದ್ರೆ ರಜೆ ಬಂದಾಗ ಮನೆಗೆ ಹೋಗೋದು ಇಷ್ಟೇ ಆಗ್ತಿತ್ತು. ಫಸ್ಟ್ ಟೈಮ್ ಆಚೆ ಬಂದಿದ್ದೀನಿ. ಸೊ ಈ ಬ್ಲಾಗ್ ಶೇರ್ ಮಾಡೋಣ ಅಂತ ಇಷ್ಟ ಆಯಿತು. ನಾನು ಸರಳ ಅಕ್ಕ ಬೇಗ ರೋಡ್ ಕ್ರಾಸ್ ಮಾಡಿ ಬಂದ್ಬಿಟ್ವಿ. ಆದರೆ ಅವ್ರು ಇನ್ನೂ ಕೂಲ್ ಡ್ರಿಂಕ್ಸ್ ತೊಗೊಂಡು ನಿಧಾನಕ್ಕೆ ಬರ್ತಾ ಇದ್ದಾರೆ. ನೋಡಿ ಬಂದೇ ಬಿಟ್ಟರು. ಅಷ್ಟರಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಕೊನೆಗೂ ಬಸ್ಸು ಬಂತು, ಯಾಕಂದರೆ ಸಂಜೆ ಹೊತ್ತಲ್ವ, ಟೈಮ್ ಆಗುತ್ತೆ ಸ್ವಲ್ಪ ಬಸ್ ಬರೋಕ್ಕೆ. ಹಾಗೆ ಎಲ್ಲರೂ ಸೀಟ್ ಸಿಕ್ಕಿದೆ. ಇವಾಗಂತೂ ಹೋಗ್ತಾ ಇದ್ದೀವಿ. ಬಸ್ ಇಳಿದು ಎಲ್ಲರೂ ನಿಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಯಿತು. ಇಟ್ಸ್ ಓಕೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ. ಹೋಗ್ಬೇಕಾದ್ರೆ ವಾಕಿಂಗ್ ಮಾಡ್ಕೊಂಡು ಹೋದ್ವಿ. ಇವಾಗ ರನ್ನಿಂಗ್ ರೈಸ್. ರನ್ನಕ್ಕ ಇವ್ರು ಯಾರೆಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ ತಿಳ್ಕೊಳಕ್ಕೆ. ಇವರೆಲ್ಲ ನಮ್ಮ ರೂಮ್ಮೇಟ್ಸ್, ಅಂದರೆ ಎಲ್ಲರೂ ಸೀನಿಯರ್ಸೇ. ಎಲ್ಲರೂ ನಮ್ಮ ರೂಮಲ್ಲಿರೋರು ನನಗೆ ಅಕ್ಕಂದಿರೆ. ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ವೇಟಿಂಗ್ ಫಾರ್ ಗೇಟ್ ಓಪನ್. ಕಮೆಂಟ್ ಹಾಕೋರು. ನೀವೇನು ಮಾಡಿದ್ರಕ್ಕ ಶಾಪಿಂಗು? ತೋರಿಸಿ ಟಾಪು. ಸರಳಕ್ಕ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬಂದಿದ್ದು. ಹೆಂಗಸ್ತು? ಹೋಗುವಾಗ ಆಮೇಲೆ ಈ ಥರ ನಿಧಾನಕ್ಕೆ ಹೋದ್ವಿ. ಬರೋವಾಗ ಹಾಸ್ಟೆಲಲ್ಲಿ ಮ್ಯಾಮ್ ಬೈಕ್ಗೆ ಟೈಮ್ ಆಗಿತ್ತಲ್ವಾ, ಎಲ್ಲ ಜಿಂಕೆ ಮರಿಗಳ ಥರ ಓಡ್ಕೊಂಡು ಬಂದ್ಬಿಟ್ವಿ. ತುಂಬ ಚೆನ್ನಾಗಿತ್ತು ಇವತ್ತು. ಆದರೆ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದರೂ ಈ ಸ್ವೀಟ್ ಮತ್ತು ಅನ್ಫರ್ಗೆಟಬಲ್ ಮೆಮೊರಿ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ.
ನೆಕ್ಸ್ಟ್ ಪ್ಲ್ಯಾನ್ ಎಲ್ಗಕ್ಕ ಬ್ಲಾಗು? ನೆಕ್ಸ್ಟ್ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಚಿತ್ರ, ಒಳ್ಳೆ ಪ್ಲೇಸ್ ಗ್ರೀನ್ ಆಗಿರ್ಬೇಕೆಲ್ಲ. ಮಂಗಳೂರು ಕಡೆ ಹೋಗೋಣ. ತುಂಬ ಇಲ್ಲೇ ಅನ್ನೋದಂತಲ್ಲ, ಎಲ್ಲಿ ಟೈಮ್ ಸಿಗೋ ಹಾಗೆ ಎಲ್ಲಿ ಸಖತ್ತಾಗಿರೋ ಪ್ಲೇಸ್ಗೆ ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ. ಅದರಲ್ಲಿ ಎಸ್ಪೆಷಲಿ ಟೈಮ್ ಸೆನ್ಸ್ ಇರಬೇಕು. ಫಸ್ಟು ನಾವು ಬೇಗ ಹೋಗ್ಬೇಕು. ಯಾವತ್ತೇ ಆಗಲಿ ದೊಡ್ಡವರೊಂದು ಮಾತಾಡಿದ್ದಾರೆ, ಇಲ್ಲ ಗೊತ್ತಿರಬೇಕು, ಇಲ್ಲ ಅಂದರೆ ನಮ್ಗೆ ಬುದ್ಧಿ ಇರಬೇಕು ಅಂತೇಳಿ. ಅದಕ್ಕೆ ನೆಕ್ಸ್ಟ್ ಟೈಮ್ ನಾವು ಹೋದಾಗ ಟೈಮ್ ಕರೆಕ್ಟಾಗಿ. ಇವತ್ತು ಅಷ್ಟೇ ಇನ್ನೊಂದು ಚೂರು ಬೇಗ ರೆಡಿ ಆಗೋಗ್ಬೇಕು. ಇನ್ನೂ ಚೆನ್ನಾಗಿ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದಿತ್ತು. ಆ ಶಾಪಿಂಗ್ ಸಹ ಎಲ್ಲ ಗಡಿಬಿಡಿಯಾಗಿ ನೆಕ್ಸ್ಟ್ ಟೈಮ್ ಈ ಥರ ಮಾಡೋದು ಬೇಡ. ಯಾಕೆ ಗೊತ್ತಾ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾವತ್ತೇ ಆಗಲಿ ಲೈಫಲ್ಲಿ ನಾವು ಬದಲಾಗಬೇಕಂದ್ರೆ ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಳೋಣ. ಓಕೆನಾ ಚಿತ್ರ? ಓಕೆ ಬಾಯ್. ಓಕೆ ಟೇಕ್ ಕೇರ್. ಸೊ ಊಟ ಎಲ್ಲ ತಂದಿದ್ವಲ್ಲ, ಕುಷ್ಕಾ ಆ್ಯಂಡ್ ಕಬಾಬ್ ತಿಂತಾ ಇದ್ದೀವಿ ಎಂಜಾಯ್ ಮಾಡಿಕೊಂಡು. ಇವತ್ತು ನಾನು ಮಾಡಿದ್ದು ಒಂದು ಚಿಕ್ಕ ಮಿನಿ ಬ್ಲಾಗು. ಫುಲ್ ಎಲ್ಲ ಅರ್ಜೆಂಟಾಗಿ ಪ್ಲ್ಯಾನ್ ಆಗಿದ್ದು. ಸೊ ಬೇಗ ಹೋಗಿ ಬೇಗ ಬಂದ್ವಿ. ಆದರೆ ಹೊರಟಿದ್ದೇ ಲೇಟ್ ಆಯಿತು, ಸೊ ಬರೋದು ಲೇಟ್ ಆಯಿತು. ನೆಕ್ಸ್ಟ್ ಡೇ ಯಾವತ್ತ ನಾನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾದರೂ ಮಚ್ಚವಾಗಿ ಹೋಗ್ತಾರೆ. ನೋಡಿದ್ರಲ್ಲ ಇವತ್ತಿನ ಬ್ಲಾಗಿಂಗ್ ಹೇಗಿತ್ತು ಅಂತ. ಫಸ್ಟ್ ಟೈಮ್ ಅಕ್ಕವ್ರ ಜೊತೆ ಎಲ್ಲ ಆಚೆ ಹೋಗಿ ಬಂದಿದ್ದು. ಇವತ್ತು ಸಖತ್ತು ಖುಷಿ ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಬಾಯ್.